ಸೀಸನ್ 11ರ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಮತ್ತೊಂದು ಪ್ರೋಮೋ ರಿಲೀಸ್ ಆಗಿದೆ. ವಾರಾಂತ್ಯ ಆಗಿರೋದ್ರಿಂದ ಎಂದಿನಂತೆ ಕಿಚ್ಚನ ಆಗಮನ ಇದ್ದೇ ಇರುತ್ತೆ. ನಿಮಗೂ ಗೊತ್ತಿದೆ, ವಾರದ ಕತೆ ಕಿಚ್ಚನ ಜೊತೆ ಕೊಂಚ ಈ ವಾರ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಭೂತ ನೋಡಿ ದೆವ್ವ ನೋಡಿ ಎಲ್ಲರೂ ಕೂಡ ಎದುರ್ಕೊಂಡಿರುವಂಥದ್ದು. ಆಮೇಲೆ ನೋಡಿದರೆ ಅದು ದೆವ್ವ ಅಲ್ಲ, ದೆವ್ವದ ಸೀರಿಯಲ್ ಆದ 100 ಜನ್ಮಕ್ಕೂ ಸೀರಿಯಲ್ ಕಲಾವಿದರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕೆ ಬಂದರು, ಅಸಲಿ ದೆವ್ವ ಯಾರು ಈ ವಾರ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ದೆವ್ವದ ಮ್ಯಾಟರ್ಗೆ ಬಂದ್ಬಿಡೋಣ. ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ದೆವ್ವದ ಮ್ಯಾಟ್ರು ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಓಪನ್ ಆಗ್ತಲೇ ಇರುತ್ತೆ. ಅದಕ್ಕೆ ಸಣ್ಣ ಎಕ್ಸಾಂಪಲ್, ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬೋದು, ದೊಡ್ಡ ಸ್ಮಾಲ್ ಎಕ್ಸಾಂಪಲ್ ಅಲ್ಲ, ಇದೊಂದು ರೀತಿ ದೊಡ್ಡ ಎಕ್ಸಾಂಪಲ್. ನಾಗಾರ್ಜುನ್ ನಡೆಸಿಕೊಡುವ ತೆಲುಗಿನ ಬಿಗ್ ಬಾಸ್ನ ಈ ಬಾರಿ ಸೀಸನ್ನಲ್ಲಿ ವಯಸ್ಸಾದ ಅಜ್ಜಿ ಅಂದರೆ ಕಂಟೆಸ್ಟೆಂಟ್ ಆಗಿರ್ತಾರೆ, ಅವರು ಕೂಡ ಅವರ ಮೇಲೆ ದೆವ್ವ ಬಂದ್ಬಿಡುತ್ತೆ. ಅದು ರಾತ್ರೋರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿರುವಾಗ ಇವರೊಬ್ಬರೇ ಎದ್ದು ಮನೆ ತುಂಬ ಓಡಾಡಿ ಅಲ್ಲೊಂದು ಕಡೆ ನಿರ್ಜನ ಪ್ರದೇಶದಲ್ಲಿ ಕುಳಿತುಕೊಳ್ತಾರೆ. ವಿಚಿತ್ರವಾಗಿ ಸೌಂಡ್ ಮಾಡ್ತಾರೆ, ದೆವ್ವದ ರೀತಿಯಲ್ಲಿ ಕಿರಿಚುತ್ತಾರೆ, ಅರ್ಚಾಡ್ತಾರೆ. ನಿದ್ರೆಯಲ್ಲಿದ್ದಂಥ ಆ ಕಂಟೆಸ್ಟೆಂಟ್ಗಳು ಭಯಪಟ್ಟು ಇದೇನಪ್ಪ ಇದು ರಾತ್ರಿ ಹೊತ್ತಲ್ಲಿ ದೆವ್ವದ ರೀತಿಯಲ್ಲಿ ವಿಚಿತ್ರವಾಗಿ ಕಿರಿಚ್ತಾ ಇದ್ದಾರಲ್ಲ ಯಾರು ಅಂತೇಳಿ ಭಯಪಟ್ಟು ನೋಡಿದಾಗ ಅಲ್ಲಿ ಒಬ್ಬರೇ ಕೂತ್ಕೊಂಡು ಆ ಕಂಟೆಸ್ಟೆಂಟ್ ಅದೇ ವಯಸ್ಸಾದಂಥ ಆ ಅಜ್ಜಿ ಕಿರ್ಚುತ್ತಾ ಇರ್ತಾರೆ. ಸೊ ಇದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ನಡೆದಿರುವಂತಹ ಘಟನೆ ದೆವ್ವ ಮೋಹಿನಿ ಪ್ರವೇಶ ಆಗಿರುವಂಥದ್ದು. ಏನದು ತಿಳಿಸ್ಕೊಡ್ತಾ ಹೋಗ್ತೀವಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ, ಮಜಾಗೂ ಕೂಡ ಇರುತ್ತೆ. ನಿಮ್ಗೇನೋ ಕಾಣಿಸ್ತಿದೆಯಾ ಚೈತ್ರಕ್ಕ? ಎಸ್, ಇದೇ ರೀತಿ ಕನ್ನಡದ ಬಿಗ್ ಬಾಸ್ ಮನೆಯಲ್ಲೂ ದೆವ್ವದ ಕಾಟ ಶುರುವಾಗಿದೆ ಗುರು. ಅಡುಗೆ ಮನೆಯಲ್ಲಿ ಗ್ಲಾಸ್ನಲ್ಲಿ ಮೋಹಿನಿಯ ಮುಖ ಕಾಣಿಸ್ಕೊಂಡ್ಬಿಡೋದ ಇದ್ದಕ್ಕಿದ್ದಂತೆ. ಇದನ್ನು ನೋಡಿದ ಕಿಚನ್ನಲ್ಲಿದ್ದ ಭವ್ಯ, ಚೈತ್ರ, ಗೌತಮ್, ಧನ್ರಾಜ್ ಮತ್ತು ರಜತ್ ಮತ್ತು ಏನು ಉಗ್ರ ಮಂಜು ಇವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಮೀಟರ್ ಆಫ್ ಆಗಿರುವಂಥದ್ದು. ಸಖತ್ತಾಗಿ ಭಯ ಪಟ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅದರಲ್ಲೂ ಕೂಡ ರಜತ್ತು, ಅಪ್ಪ ಸಡೆಕಾತಿಯ ರಜತ್ತು ಮತ್ತು ಮಂಜಣ್ಣ ಇದ್ದಾರಲ್ಲ, ಇವರಿಬ್ಬರೂ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರೇ ದೊಡ್ಡ ಗಂಡಸು ಥರ ಆಡ್ತಾ ಇದ್ರಲ್ಲ, ಇವರು ನಿಜವಾಗ್ಲೂ ಅಸಲಿಗೆ ಎಂಥ ಪುಕ್ಲು ಆಸಾಮಿಗಳು ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಹೆಣ್ಣು ಮಕ್ಕಳಿಗಿಂತಲೂ ಕೂಡ ಇವರಿಬ್ಬರು ಕೂಡ ಸಿಕ್ಕಾಪಟ್ಟೆ ಭಯಪಟ್ಟಿದ್ದಾರೆ ಆ ದೆವ್ವವನ್ನು ನೋಡಿ. ಇದ್ದಕ್ಕಿದ್ದಂತೆ ಹೀಗೆ ಅಪರಿಚಿತ ಮುಖ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಾಗ ನಿಜಕ್ಕೂ ಯಾರಿಗೆ ಆದರೂ ಕೂಡ ಭಯ ಆಗೇ ಆಗುತ್ತೆ. ಅದು ರಾತ್ರೋರಾತ್ರಿ ಆಗಿರುವಂಥದ್ದು. ಆ ಸೀನ್ನ ಮತ್ತೊಮ್ಮೆ ತೋರಿಸ್ತೀವಿ, ನೀವು ಕೂಡ ನೋಡ್ಕೊಂಬನ್ನಿ. ಇಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಏನಾಯಿತು ಅಂದರೆ, ಕಿಚನ್ನಲ್ಲಿ ಗೌತಮಿ ಚಪಾತಿ ರೆಡಿ ಮಾಡ್ತಾ ಇರ್ತಾರೆ, ಮೋಕ್ಷಿತಾ ಪಲ್ಯನೋ ಏನೋ ರೆಡಿ ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಇನ್ನು ಉಗ್ರ ಮಂಜು ಇವರಿಬ್ಬರಿಗೂ ಸ್ವಲ್ಪ ಹೆಲ್ಪ್ ಮಾಡೋ ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡಿರ್ತಾರೆ. ಈ ವೇಳೆ ದಿಢೀರಂತ ಮೋಹಿನಿಯ ಮುಖ, ಹೆಣ್ಣಿನ ದೆವ್ವದ ಮೋಹಿನಿಯ ಮುಖ ಅಲ್ಲಿ ಕನ್ನಡಿನಲ್ಲಿ ಆಪೋಸಿಟ್ ಇದ್ದಂಥ ಕನ್ನಡಿನಲ್ಲಿ ಕಾಣಿಸುತ್ತೆ. ಅದು ಮಿರರ್ನಲ್ಲಿ, ಸೊ ಟ್ರಾನ್ಸ್ಪರೆಂಟ್ ಮಿರರ್ ಅದು. ಸೊ ಅದು ಕಾಣಿಸುತ್ತೆ. ಅದನ್ನು ದಿಢೀರಂತ ಕಂಡಂತಹ ಗೌತಮಿ ಮತ್ತು ಮೋಕ್ಷಿತಾ ಬೆಚ್ಚಿ ಬೀಳ್ತಾರೆ, ಭಯ ಪಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಮತ್ತೆ ದೆವ್ವದ ಮುಖ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ವಿಚಿತ್ರವಾಗಿರುತ್ತೆ ಆ ದೆವ್ವದ ಮುಖ ನೋಡೋದಕ್ಕೆ. ಗೌತಮಿ ಮತ್ತು ಮೋಕ್ಷಿತಾ ಇವರಿಬ್ಬರು ಏನೋ ಹೆಣ್ಣು ಮಕ್ಕಳು ಬಿಡಿ ಎದುರುಕೊಳ್ತಾರೆ ಅಂತ ಹೇಳ್ಬೋದು. ಆದರೆ ಉಗ್ರ ಮಂಜು ಕೂಡ ಎಂತಹ ಪುಕ್ಲು ಗಿರಾಕಿ ಅಂತ ಈ ಸೀನ್ ನೋಡಿದಾಗಲೇ ಗೊತ್ತಾಗೋದು ಗುರು. ನೀವು ಒಮ್ಮೆ ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಉಗ್ರ ಮಂಜು ಮೀಟರ್ ಆಫ್ ಆಗಿದ್ದಾನ. ಅಷ್ಟೇ ಅಲ್ಲದೆ ಭವ್ಯಗೌಡ ಮತ್ತು ಚೈತ್ರ ಕುಂದಾಪುರ್ ಕೂಡ ದೆವ್ವದ ಮುಖ ನೋಡಿ ಭಯಪಟ್ಟು ಜೋರಾಗಿ ಕಿರಿಚ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಚೈತ್ರ ಭಯ ಪಟ್ಟಿರೋದಿಲ್ಲ. ಆ್ಯಕ್ಚುಲಿ ಗೌತಮಿ ಹೇಳ್ತಾರೆ, ನಿನಗೇನಾದರೂ ಕಾಣಿಸ್ತಾ ಚೈತ್ರಕ್ಕ ಅಂತ ಹೇಳಿ. ಇಲ್ಲ ಅಂತ ಹೇಳ್ತಾರೆ ಅವಾಗ ಚೈತ್ರ. ಐಶ್ವರ್ಯ ಆಶ್ಚರ್ಯದಿಂದ ನೋಡ್ಕೊಂಡು ಬರ್ತಾ ಇರ್ತಾರೆ. ಏನೋ ಅವ್ರಿಗೂ ಕೂಡ ಡೌಟ್ ಇರುತ್ತೆ, ಏನೋ ನಡೀತಾ ಇದೆ ಇಲ್ಲಿ ಮನೆಯಲ್ಲಿ ಅಂತೇಳಿ. ಸೊ ಆಮೇಲೆ ಎಲ್ಲರೂ ಕೂಡ ಆ ದೆವ್ವದ ಮುಖ ನೋಡಿ ಎಲ್ಲರೂ ಕೂಡ ನಿಜವಾಗ್ಲೂ ಭಯ ಪಡ್ತಾರೆ. ಕಾಣಿಸ್ತಿದೆಯಾ ಚೈತ್ರಕ್ಕ? ಬಿಗ್ ಬಾಸ್ ಮನೆಯಲ್ಲಿ ಕಂಡಂಥ ದೆವ್ವವನ್ನು ನೋಡಿ ಹೆಣ್ಮಕ್ಳು ಭಯ ಪಡುವ ಮಾತಾಗಿರಲಿ ಗುರು. ಈ ಸಡೆಕೆತ್ತಿಯ ದೊಡ್ಡ ಗಂಡಸ್ತರ ಫೋರ್ಸ್ ಕೊಟ್ಕೊಂಡಿರ್ತಾರಲ್ಲ ರಜತ್ತು, ಆತ ಕೂಡ ದೆವ್ವವನ್ನು ಕಂಡು ಭಯ ಪಡ್ತಾನೆ. ನಿಜಕ್ಕೂ ನಾಚಿಕೆ ಆಗಬೇಕು ರಜತ್ಗೆ. ಜೊತೆಯಲ್ಲಿ ಮಂಜುಗೂ ಕೂಡ, ಇವರಿಬ್ಬರು ದೊಡ್ಡ ಗಂಡಸ್ತರ ಆಡ್ತಾ ಇದ್ರಲ್ಲ, ಈ ದೆವ್ವದ ಮುಖ ನೋಡಿ ಅವರಿಬ್ಬರು ಕೂಡ ಹೆಣ್ಮಕ್ಳು ಧೈರ್ಯ ಹೇಳೋದು ಬಿಟ್ಟು ಅವರಿಬ್ಬರು ಕೂಡ ಭಯ ಪಟ್ಕೊಂಡಿದ್ದಾರೆ. ಧನ್ರಾಜ್ ಏನು ಸಾಚ ಅಲ್ಲ, ಅವನು ಕೂಡ ನೆಲದ ಮೇಲೆಲ್ಲ ಬಿದ್ದು ಒದ್ದಾಡ್ಬಿಡ್ತಾನೆ, ದೆವ್ವ ಅಂತೇಳಿ ಕಿರಿಚಾಡ್ಕೊಂಡು. ಇದಾದಮೇಲೆ ಚೈತ್ರ ಕುಂದಾಪುರದು ಒಂದು ಸ್ವಲ್ಪ ಓವರ್ ಆಯ್ತಾ ಗೊತ್ತಿಲ್ಲ. ಚೈತ್ರ ಅಂತೂ ಅಯ್ಯಯ್ಯಪ್ಪ ದೇವ್ರೆ ಯಾವ ರೇಂಜ್ಗೆ ಭಯ ಪಟ್ಕೊಳ್ತಾರೆ ಅಂದರೆ, ದೆವ್ವ ಅಂತ ಈ ಅಮ್ಮ ಕಿರ್ಚಾಡಿ ನೆಲದಲ್ಲೆಲ್ಲ ಬಿದ್ದು ಒದ್ದಾಡ್ಬಿಡ್ತಾರೆ. ಆಮೇಲೆ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಯಾರಿಗೋ ಮೂರ್ನಾಮ ಹಾಕಿದ್ರಲ್ಲ,
ಅದಾದಮೇಲೆ ಜೈಲಿಗೆ ಹೋಗಿ ಬಂದ್ರಲ್ಲ, ಆವಾಗಲೂ ಕೂಡ ಈ ಯಮ್ಮ ಇಷ್ಟು ಹೆದರ್ಕೊಂಡಿಲ್ಲ ಅಂತ ಅನಿಸುತ್ತೆ. ಈ ದೆವ್ವನ ನೋಡಿ, ಸಣ್ಣ ಮುಖವನ್ನು ನೋಡಿ ಯಮ್ಮ ಈ ಪಾಟಿಗೆ ಭಯ ಪಟ್ಬಿಡೋದ? ಅಯ್ಯಯ್ಯಪ್ಪ, ಭಯ ಅಲ್ಲ, ಇದು ಓವರ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಥೂತ್ತೇರಿ. ಇಷ್ಟಕ್ಕೂ ಯಾವುದಿದು ಮೋಹಿನಿ ದೆವ್ವ, ಯಾಕೆ ಮನೆ ಮಂದಿ ಎಲ್ಲ ಭಯ ಪಟ್ಟರು ಅಂತ ನೋಡಿದರೆ ಅದು ಯಾವ ದೆವ್ವನೂ ಅಲ್ಲ, ಮೋಹಿನಿನೂ ಅಲ್ಲ. ಬದಲಾಗಿ 100 ಜನ್ಮಕ್ಕೂ ಸೀರಿಯಲ್ ಆ್ಯಕ್ಟರ್ಸ್ಗಳು ಇಲ್ಲಿಗೆ ಬಿಗ್ ಬಾಸ್ ಮನೆಗೆ ಬಂದಿರುವಂಥದ್ದು. ಅದರಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡೋದಾದರೆ, 1 ಗಂಡು ದೆವ್ವ, 2 ಹೆಣ್ಣು ದೆವ್ವಗಳು ಬಿಗ್ ಬಾಸ್ ಮನೆಯೊಳಗೆ ಒಕ್ಕರ್ಸ್ಕೊಂಡಿದೆ. ಯಾರ್ಯಾರಿಗೆ ಕಾದಿದೆಯೋ ಗ್ರಹಚಾರ ಗೊತ್ತಿಲ್ಲ. ಅದೇನಕ್ಕೆ ಇವರನ್ನು ಬಿಗ್ ಬಾಸ್ ಕರೆಸಿದ್ದಾರೋ ಅದನ್ನು ಕೂಡ ಕಾದು ನೋಡಬೇಕು. ಇಂದು ರಾತ್ರಿ ಕಿಚ್ಚನ ಪಂಚಾಯಿತಿಯಲ್ಲಿ ಎಲ್ಲವೂ ಕೂಡ ತಿಳಿಯಲಿದೆ. ನಿಮಗೇನಾದರೂ ಗೊತ್ತಿದ್ದರೆ, ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.